ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಕನ್ನಡ ವ್ಲಾಗ್. ಇವತ್ತು ಮಕ್ಕಳ ಸಾಲಿಡ್ ಜರ್ನಿಯಲ್ಲಿ ಅಮ್ಮಂದಿರಿಗೆ ಇದು ಒಂದು ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಅಂತಲೇ ಹೇಳ್ಬೋದು. ಎಸ್, ಇದು ಹೋಮ್ ಮೇಡ್ ಸಿರ್ಲ್ಯಾಕ್. ಇಲ್ಲಿ ನಾನು ಮಖಾನ, ಓಟ್ಸ್, ಕಾಜು, ಬಾದಾಮನ್ನ ಯೂಸ್ ಮಾಡಿಬಿಟ್ಟು ಹೋಮ್ ಮೇಡ್ ಸಿರ್ಲ್ಯಾಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಆಗುವಂಥ ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇದ್ದೀನಿ. ಮಖಾನ ನಾನು 1 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ನಾನು ಕೆಲಾಗ್ಸ್ ಓಟ್ಸ್ನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೂ ಕಾಜು ಮತ್ತು ಬಾದಾಮ್ ತೊಗೊಂಡಿದ್ದೀನಿ. ಹೋಮ್ ಮೇಡ್ ಫುಡ್ಡು ಮಕ್ಕಳಿಗೆ ತುಂಬಾ ಹೆಲ್ದಿ ಆಗಿರುತ್ತೆ, ಹಾಗೂ ಬೆನಿಫಿಟ್ಸು ಜಾಸ್ತಿ ಇರುತ್ತೆ ಇದರಲ್ಲಿ. ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಸಮಾಧಾನವೂ ಇರುತ್ತೆ. ದಟ್ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಮತ್ತು ಸ್ವೀಟ್ನೆಸ್ ಇರಲ್ಲ. ರಾಗಿ ಸರಿ, ಅಕ್ಕಿ ಸರಿ ಆ ಥರ ಕೊಡ್ತೀವಲ್ಲ, ಅದ್ರ ಜೊತೆ ಇದನ್ನು ಕೂಡ ನಾವು ಕೊಡ್ಬೋದು. ಮತ್ತು ಈ ಮಖಾನದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇದರಲ್ಲಿ ಅಯರ್ನ್, ಕ್ಯಾಲ್ಶಿಯಮ್ ಮತ್ತು ರಿಚ್ ಪ್ರೋಟೀನ್ ಕೂಡ ಇರೋದ್ರಿಂದ ಮಕ್ಕಳ ಗ್ರೋತ್ಗೆ ಮತ್ತು ಬೋನ್ ಹೇರ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ 6 ಮಂತ್ ಮಕ್ಕಳಲ್ಲಿ ತುಂಬಾ ಸ್ಟ್ರೆಂತ್ ಬೇಕಾಗಿರುತ್ತೆ ಅಲ್ವಾ. 6 ಮಂತ್ ಆದಮೇಲೆ ಮಕ್ಕಳಿಗೆ ತುಂಬಾ ಸ್ಟ್ರೆಂತ್ ಬೇಕಾಗಿರುತ್ತೆ. ಯಾಕಂತಂದರೆ ಅವರು 6 ಮಂತ್ ತನಕನೂ ಪಾಪ ಮಲ್ಕೊಂಡಲ್ಲೇ ಇರ್ತವೆ. ಆಮೇಲೆ ಅವ್ರದ್ದು ಎಲ್ಲ ಮೈಲ್ ಸ್ಟೋನ್ಸ್ ಎಲ್ಲ ಅವ್ರು ಕಂಪ್ಲೀಟ್ ಮಾಡಬೇಕಲ್ವಾ, ಅದಕ್ಕೆಲ್ಲ ಅವರಿಗೆ ಸ್ಟ್ರೆಂತ್ ಬೇಕಾಗತ್ತಲ್ವಾ. ನೋಡಿ, ಇಲ್ಲಿ ನಾನು ಮಖಾನನ ಒಂದು 5 ಮಿನಿಟ್ಸ್ ತನಕ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಇದು ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಹುರ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಇದು ಬೇಗ ಸೀದೋಗ್ಬಿಡತ್ತೆ. ಸೀದೋದ್ರೆ ಆಮೇಲೆ ಫುಡ್ಡಿಗೆ ಅದೇ ಫ್ಲೇವರ್ ಬಂದುಬಿಡುತ್ತೆ, ಅದೇ ಸ್ಮೆಲ್ ಬಂದುಬಿಡುತ್ತೆ. ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ನಾವು ಅದನ್ನು ಹುರ್ಕೋಬೇಕಾಗತ್ತೆ. ಅದೇ ಥರ ಲೋ ಫ್ಲೇಮಲ್ಲೇ ನಾವು ಓಟ್ಸನ್ನು ಕೂಡ ಹುರ್ಕೊಬೇಕಾಗತ್ತೆ. ಇದು ಅಷ್ಟೇ ಬೇಗ ಸೀದೋಗ್ಬಿಡತ್ತೆ ಅದಕ್ಕೆ. ಮತ್ತು ಈ ಥರ ಸೌಟ್ ಹಾಕ್ತಾನೆ ಇರಬೇಕಾಗತ್ತೆ. ಇದು ಮಖಾನ ಹುರ್ಕೊಂಡಾದ್ಮೇಲೆ ಇದು ನೋಡಿ, ಈ ಥರ ಪುಡಿ ಪುಡಿ ಆದರೆ ಇದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ. ಇದು ಇಲ್ಲಿ ಫ್ರೈ ಆಗಿದೆ ನೋಡಿ. ನಾನು ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೋತೀನಿ. ಯಾಕೆ ಅಂತಂದರೆ ಅದನ್ನು ಬಿಸಿ ಇರುವಾಗಲೇ ನಾವು ಮಿಕ್ಸಿಗೆ ಹಾಕಿಬಿಟ್ರೆ ಅದು ಓವರ್ ಇದಾಗಿಬಿಟ್ಟು ಚೆಲ್ಕೊಂಬಿಡತ್ತೆ ಎಲ್ಲ. ಅದಕ್ಕೇ ಇದು ನಾನು ಸ್ಟೀಲ್ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂತಂದರೆ ಬೇಗ ತಣ್ಣಗಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಾನು ಜಾರಿಗೆ ನಾನು ಹುರ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಟ್ಲೀಸ್ಟ್ ಒಂದು 2 ಮಿನಿಟ್ಸ್ ತನಕ ಆದರೂ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಪೌಡ್ರ್ ಆಗುತ್ತೆ ಅದು. ಕೆಲವೊಂದು ಸಲ ಅಲ್ಲಿ ಕೆಳಗಡೆ ಹಾಗೆ ಇದ್ಬಿಡತ್ತೆ, ಪೌಡ್ರ್ ಆಗಿರಲ್ಲ. ಅದಕ್ಕೆ ಒಂದು ಸಲ ಸ್ಪೂನ್ ಹಾಕ್ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಅದು ಕ್ಲೀನಾಗಿ ಗ್ರೈಂಡ್ ಆಗಿತ್ತು, ಆದ್ರೂ ನಾನು ಒಂದು ಸಲ ಇಲ್ಲಿ ಜಾರಿಸ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಏನಾದರೂ ತಿನ್ನುವಾಗ ಅದು ಸಿಕ್ಬಿಟ್ರೆ ಆಮೇಲೆ ಅವನು ವಾಮಿಟ್ ಥರ ಮಾಡ್ತಾನೆ ಅಂತ ಅಂದ್ಬಿಟ್ಟು. ನೀವು ಅಷ್ಟೇ ಈ ಥರ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಹಿಟ್ಟಲ್ಲಿ ಏನೂ ಸಿಗಲ್ಲ. ನೋಡಿ ಎಷ್ಟು ನೀಟಾಗಿ ಇವಾಗ ಅದು ಫಿಲ್ಟ್ರ್ ಆಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಸ್ಮೂತಾಗಿರುತ್ತೆ, ಲೈಟ್ ವೆಯ್ಟ್ ಕೂಡ ಇರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಗಂಟು ಕೂಡ ಆಗಲ್ಲ. ಹಾಗೆ ಇದು ನಾವು ಸರಿ ಹೇಗೆ ಮಾಡ್ತೀವಲ್ವಾ, ಅದೇ ಥರನೇ 2 ಕಪ್ ನಾನು 2 ಚಿಕ್ಕ ಲೋಟದಲ್ಲಿ 2 ಲೋಟ ಹಾಲು ಜೊತೆ ಒಂದು 2ರಿಂದ 3 ಸ್ಪೂನಷ್ಟು ಹೋಮ್ ಮೇಡ್ ಸಿರ್ಲ್ಯಾಕ್ನ ಹಾಕ್ಕೊಂಡು ಅದನ್ನು ಗಂಟಾಗದೇ ಇರೋ ಥರ, ಅಂತಂದರೆ ಮುದ್ದೆ ಆಗದೇ ಇರೋ ಥರ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ. ನಾನು ಇದ್ರ ಜೊತೆ ಬೆಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಪ್ಪೆ ಯಾವ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ, ಅದಕ್ಕೇ ನಾನು ಸಕ್ಕರೆ ಯೂಸ್ ಮಾಡಲ್ಲ. ನೋಡಿ, ಈ ಥರ ಕುದಿ ಬರಬೇಕು. ಈ ಥರ ಸ್ಪೂನ್ ಹಾಕಿ ಇನ್ನೊಂದು 2-3 ಟೈಮ್ಸ್ ಹಾಕಬೇಕು. ಯಾಕೆ ಅಂತಂದರೆ ಅದು ನೀಟಾಗಿ ಕುದಿಬೇಕು, ಬೇಯಬೇಕು. ಮಕ್ಕಳು ಫುಡ್ ಯಾವತ್ತೂ ಹಾಗೆ ಮಾಡಬೇಕು. ಆಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಯೂಸ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಅವನು ತಿನ್ನೋದೇ ಕುಡಿಯೋದೇ ಒಂದು ಸ್ವಲ್ಪ. ನಾನು ಮಾಡೋದ್ರಲ್ಲೂ ಅವ್ನು ಬಿಟ್ಟಿರ್ತಾನೆ. ಅವನೇನು ಕೊಟ್ರೂ ಹಾಗೆ ಇಷ್ಟಪಟ್ಟು ಒಂದು ಸ್ವಲ್ಪ ತಿಂತಾನೆ, ಆಮೇಲೆ ಬಿಡ್ತಾನೆ. ಈ ಥರ ಅವನಿಗೇನಾದರೂ ಒಂದು ಟಾಯ್ಸ್ ಕೊಟ್ಬಿಟ್ಟು ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ, ಅವ್ನು ತಿಂತಾನೆ. ನೀವು ಒಂದು ಸಲ ಮನೇಲಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ಮಾಡ್ಕೊಂಡು ನೋಡಿ. ಒಂದು ಹಾಫ್ ಕಪ್ಪಷ್ಟು ಮಾಡಿಕೊಂಡ್ರು ಓಕೆ.
ಈ ಥರ ಡಿಫ್ರೆಂಟ್ ಆಗಿರೋದು ಟ್ರೈ ಮಾಡೋದ್ರಿಂದ ಅವ್ರದ್ದು ಟೇಸ್ಟು ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರಿಗೂ ತಿಳಿತಾ ಹೋಗುತ್ತೆ, ಬೇರೆ ಬೇರೆ ಟೇಸ್ಟ್ ಬಗ್ಗೆ ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ. ಇನ್ನು ಪ್ಲೀಸ್ ಎಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ಮತ್ತು ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಮತ್ತು ವೀಡಿಯೋನ ಸ್ಟಾರ್ಟಿಂದ ಎಂಡ್ ತನಕನೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಸಪೋರ್ಟ್ ಇನ್ನು ಜಾಸ್ತಿ ಇರಲಿ ಹೀಗೆ ನನ್ನ ಜೊತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಾಗಲಿ ದೊಡ್ಡವರಾಗಲಿ ನಮಗೂ ಅಷ್ಟೇ ತಾನೇ, ಡೈಲಿ ಒಂದೇ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಲ್ವಾ, ಅದಕ್ಕೆ ಬೇರೆ ಬೇರೆ ಟ್ರೈ ಮಾಡಿ. ಇಲ್ಲಿ ನಾನು ಲಡ್ಡು ಪಾಪದು 8 ಮಂತ್ಸಿಂದು ಫೋಟೋಶೂಟ್ ಮಾಡಿದ್ದೆ, ಕ್ರಿಸ್ಮಸ್ ಥೀಮಲ್ಲಿ ಮಾಡಿದ್ದೆ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಅದೇ ಲಾಸ್ಟ್ ಒಂದು ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅಲ್ವಾ, ಹಾಕಿದ್ದೆ ಅಲ್ವಾ, BDA ಕಾಂಪ್ಲೆಕ್ಸಿಂದ ನಾನು ಈ ಥರದ್ದೆಲ್ಲ ತೊಗೊಬಂದಿದ್ದೆ ಐಟಮ್ಸ್ನ. ನೋಡಿ, ಒಂದು ಚಿಕ್ಕದಾಗಿ ಟ್ರೀ ತೊಗೊಬಂದಿದ್ದೆ. ಇದು ರೆಡಿಮೇಡು. ನನಗೆ ಇದೇ ಥರದ್ದು ಒಂದು ಸ್ವಲ್ಪ ದೊಡ್ಡ ಟ್ರೀ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವರು ನೋಡಿದ್ರೆ ಒಂದು ಫೀಟಿಗೆ ಇಷ್ಟು ಅಷ್ಟು ಅಂತ ಜಾಸ್ತಿ ಹೇಳ್ತಾಯಿದ್ರು. ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನೇ ಆ ಥರ ಟ್ರೀ ತೊಗೊಂಡ್ಬಿಟ್ಟು ಈ ಥರ ಎಕ್ಸ್ಟ್ರಾ ಅದೆಲ್ಲ ಸ್ನೋ ಬಾಲ್ಸು, ಸ್ಟಾರ್ಸು, ಸ್ನೋಮ್ಯಾನು, ಆಮೇಲೆ ಸ್ಯಾಂಟಾ ಕ್ಲಾಸು, ಬೆಲ್ಲು ಎಲ್ಲ ನಾನೇ ತೊಗೊಬಂದಿದ್ದೆ. ಆಮೇಲೆ ಇದ್ದಕ್ಕೆ ನಾನು ಅದೇ ಬಲೂನ್ ಬರುತ್ತಲ್ವ, ಬರ್ಡೇಗೆಲ್ಲ ಇದು ಮಾಡ್ತಾರಲ್ವ, ಅದನ್ನು ನಾನು ತೊಗೊಬಂದೆ. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಅಂದರೆ ಅವನು ಸ್ವಲ್ಪ ಮಲ್ಕೊಂಡಿದ್ದ, ಹಾಗಾಗಿ ನನಗೆ ಇದು ಡೆಕೋರೇಷನ್ ಮಾಡೋಕ್ಕಾಯಿತು. ನಿಧಾನಕ್ಕೆ ಒಂದೊಂದೇ ಮಾಡಿಕೊಂಡೆ. ನಮ್ಮ ಮುದ್ದು ಸ್ಯಾಂಟಾ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅಂತ. ನೋಡಿ, ಮನೆ ತುಂಬ ಓಡಾಡ್ಕೊಂಡಿದ್ದ. ನಿಜ, ಇವಾಗ ಅವ್ರ ಅಂಬೆಗಾಲ ಹರಿಯುವಾಗ ಫೋಟೋ ತಕ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆದ್ರೂ ನಾನು ಏನೇನೋ ಅವನಿಗೆ ತೋರಿಸಿ ಕುಳಿಸಿ, ಆಮೇಲೆ ಅವನ ಕೈಗೊಂದು ಕೇಕಿಂದು ಕವರ್ ಕೊಟ್ಬಿಟ್ಟು ಹೀಗೆ ಫೋಟೋಶೂಟ್ ಮಾಡಿಕೊಂಡೆ.